ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಎಲೆಕ್ಟ್ರಿಕಲ್ ವೆಹಿಕಲ್ ಇನ್ಫಾರ್ಮೇಷನ್ ಜೊತೆ ತಮ್ನೇಲ್ ಮೇಲೆ ನೀವು ನೋಡಿದ ನಿಜ ಕೇವಲ 39,000ಕ್ಕೆ ನಿಮ್ಗೊಂದು ಎಲೆಕ್ಟ್ರಿಕಲ್ ವೆಹಿಕಲ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಈಗಿನ ಕಾಲದಲ್ಲಿ 39,000 ರೂಪಾಯಿಗೆ ವಿದೌಟ್ ಬ್ಯಾಟ್ರಿನೇ ಯಾರು ಗಾಡಿ ಕೊಡ್ತಾ ಇಲ್ಲ. ಅಂಥದ್ರಲ್ಲಿ ನಿಮಗೆ ವಿಸ್ಮಯ EV ಅವರು ವೇಣು ಮೋಟರ್ಸ್ ಅನ್ನೋ ಬ್ರ್ಯಾಂಡಲ್ಲಿ ನಿಮಗೆ 39,000 ಅಲ್ಲಿ ವಿತ್ ಬ್ಯಾಟ್ರಿ, ಹೌದು ವೀಕ್ಷಕರೇ, ವಿತ್ ಬ್ಯಾಟ್ರಿ ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ 39,000 ಕೊಟ್ರೆ ಅದ್ರಲ್ಲಿ ಕ್ವಾಲಿಟಿ ಇರುತ್ತಾ, ಚೆನ್ನಾಗಿರುತ್ತಾ, ರೇಂಜ್ ಏನು ಕೊಡ್ತಾ ಇದ್ದಾರೆ ಎಲ್ಲ ನಿಮ್ಗೆ ಡೌಟ್ ಇರ್ಬೋದು. ಅಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ವಿಸ್ಮಯ EV ಕಡೆಯಿಂದ ನಮ್ಮ ಜೊತೆ ಸತೀಶ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ನಮಸ್ತೆ ಕರ್ನಾಟಕ ಜನತೆಗೆ. ಈಗಿನ ಕಾಲದಲ್ಲಿ 39,000 ರೂಪಾಯಿಗೆ ವಿದೌಟ್ ಬ್ಯಾಟ್ರಿ ಕೂಡ ಗಾಡಿ ಸಿಗೋದಿಲ್ಲ. ಕರೆಕ್ಟ್. ಅದೇ ನೀವು ಅದು ಹೆಂಗೆ ಈ ರೇಟಲ್ಲಿ ಕೊಡ್ತಾ ಇದ್ದೀರಾ ಸರ್? ಅದೇ ಇವಾಗ ಮ್ಯಾನುಫ್ಯಾಕ್ಚರ್ ವೇಣು ಸರ್ ಇಂದ ಬಂದಿರೋಂಥ ಮಾತುಗಳ ಪ್ರಕಾರ ನೀವು ಹಳೆ ವಿಡಿಯೋಸ್ಗಳೆಲ್ಲ ನೋಡಿರ್ಬೋದು. ಅವರು ಕಸ್ಟಮರ್ಸ್ಗೆ ತೀರಾ ಕಡಿಮೆ ರೇಟಲ್ಲಿ ತಲುಪಿಸೋದಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಸೊ ನೀವು ಲಾಭದ ನೋಡ್ತಾ ಇಲ್ಲ? ಲಾಭದ ಬಗ್ಗೆ ನೋಡ್ತಿಲ್ಲ. ಕಸ್ಟಮರ್ಸ್ಗೆ ಒಂದು ಕಡಿಮೆ ರೇಟಿಗೆ ತಲುಪಬೇಕು. ವೇಣು ಮೋಟರ್ಸ್ ಪ್ರತಿಯೊಂದು ಮನೆಗೂ ಹೋಗಬೇಕು, ಹೆಸರಾಗಬೇಕು. ಕರೆಕ್ಟ್ ಅಲ್ವಾ? ಹೌದು ಹೌದು ನೋಡಿ. ಸೊ ಹಾಗಾಗಿ ನಾವು ಈ ತರ ಮಾಡ್ತಾ ಇದೀವಿ. ಹಂಗೆ ಅವರು ಒಂದೇ ಮಾಡಲ್ ಇದ್ದಿದ್ದು ಥಂಡರ್ ಅಂತ ಬಿಟ್ಟು ಈಗ ಮತ್ತೆ ಇನ್ನೊಂದು ಅಫೇರ್ ಅಂತ ಬಿಟ್ಟಿದ್ದಾರೆ. ಓಕೆ. ಸೊ ಅದು ಬಂದು ನಿಮಗೆ ಇವಾಗ 39,000 ಇಂದ ಸ್ಟಾರ್ಟ್ ಆಗ್ತಾ ಇದೆ. ಬಟ್ ಆದ್ರೆ ಇವಾಗ ನಮ್ಮ ಕಾಮನ್ ಜನತೆ ಮಾಮೂಲಿ ಈ 39,000 ಅವ್ರದ್ದು ಯಾರಿಗೆ ಸೂಟ್ ಆಗುವಂತ ವೆಹಿಕಲ್ಗಳು ಸರ್? ಇದು ಬೆಸ್ಟ್ ಸೂಟಬಲ್ ಅಂತ ಅಂದ್ರೆ ಇದು ಮೈಲೇಜ್ ಬಂದು 39,000 ಮೈಲೇಜ್ ಬಂದು 40 to 50 ಕಿಲೋಮೀಟರ್ಸ್. ಯಾರ್ದು ಒಂದು ಆವರೇಜ್ ಡೈಲಿ ರನ್ನಿಂಗ್ ಆವರೇಜ್ ಬಂದು 40 to 50 ಇರುತ್ತೋ ಅಂಥವ್ರು ಈ ಸ್ಕೂಟರ್ಸ್ನ ಯೂಸ್ ಮಾಡ್ಬೋದು. ಆಮೇಲೆ ಮೋಸ್ಟ್ ಪ್ರಾಬ್ಲಿ ಈ ಸ್ಟೂಡೆಂಟ್ಸ್ ಅಥವಾ 60+ ಅಬವ್ ಇರೋಂಥವ್ರು ಅವ್ರಿಗೆಲ್ಲರಿಗೂ ಈ ವೆಹಿಕಲ್ಸ್ಗಳು ಸೂಟ್ ಆಗುತ್ತೆ. ನಮಗೆ ಫಸ್ಟ್ ಅಫೇರ್ ಪ್ಲಸ್ ಅನ್ನ ತೋರಿಸಿ, ಅದಾದ ನಂತರ ಥಂಡರ್ ಅಂತ ಇನ್ನ ಹೈಯರ್ ಮಾಡೆಲ್ ಇದೆ, ಸ್ವಲ್ಪ ಚೆನ್ನಾಗಿರೋದಿದೆ. ಇದು ಕೂಡ ಅಷ್ಟೇ 1 ಲಕ್ಷ ತನಕ ಏನು ಹೇಳ್ತಾ ಇಲ್ಲ, ಅದು ಕೂಡ ಒಂದು ಒಳ್ಳೆ ಬೆಲೆ ಕೊಡ್ತಾ ಇದ್ದಾರೆ. ಅಂಡ್ ನಮ್ಮ ವೀಕ್ಷಕರಿಗೆ ಅಪ್ ಟು 5,000ವರೆಗೆ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದಾರೆ, ಯುಗಾದಿ ಮತ್ತು ರಂಜಾನ್ ಪ್ರಯುಕ್ತ ಅಂತ ಹೇಳ್ಬೋದು. ಸರ್ ಫಸ್ಟ್ ಅಫೇರ್ ಪ್ಲಸ್ ಹೇಗಿದೆ ನೋಡ್ಕೊಂಡ್ ಬರೋಣ. ಶೋ ಸರ್, ಬನ್ನಿ ಸರ್. ಸರ್ ಇದೆ ಅಫೇರ್ ಪ್ಲಸ್ ಅಂತ ಬಿಟ್ಟಂತ ಅಫೇರ್ ಪ್ಲಸ್. ಸೊ ಇದರೊಳಗೆ 2 ಥರ ಬರ್ತದೆ ಸರ್. ಒಂದು 39,000ದಿಂದ ಸ್ಟಾರ್ಟ್ ಆಗುತ್ತೆ ಫಸ್ಟ್. ಅದರೊಳಗಡೆ ನಿಮಗೆ 40ರಿಂದ 50 ರೇಂಜ್ ಬರುತ್ತೆ. 40ರಿಂದ 50? ಹೌದು. ಓಕೆ. ಮತ್ತೆ ನೆಕ್ಸ್ಟ್ ಇನ್ನೊಂದು ಇದರೊಳಗೆ ಮತ್ತೆ ಅಪ್ಗ್ರೇಡ್ ಆಗುತ್ತೆ. ಅದು ನಿಮಗೆ 42,000 ಪ್ರೈಸ್ ಆಗುತ್ತೆ. ಸೊ ಅದರೊಳಗೆ ನಿಮಗೆ 50 to 60 ಮೈಲೇಜ್ ಬರುತ್ತೆ ಸರ್. 50 to 60 ಮೈಲೇಜ್ ಬರುತ್ತೆ. ಇದರಲ್ಲಿ ಏನೇನು ಫೀಚರ್ಸ್ ಏನೇನಿದೆ? ಫೀಚರ್ಸ್ ಎಕ್ಸ್ಪ್ಲೇನ್ ಮಾಡ್ತೀವಿ ಸರ್. ನೋಡ್ತೀರಾ ಹಾಗೆ ನೀವು ಪಾರ್ಕಿಂಗ್ ಮೋಡಲ್ ಇರುತ್ತೆ. ಓಕೆ. ಸೊ ಪಾರ್ಕಿಂಗ್ ಮೋಡ್ ರಿಲೀಸ್ ಮಾಡಿದ್ರೆ ನಿಮಗೆ ರೆಡಿಗೆ ಹೋಗುತ್ತೆ. ಸೊ ಆ ಸೈಡ್ ಕೊಟ್ಟರೆ ಎಷ್ಟು ಸ್ಪೀಡ್ ತನಕ? 25 ನ ಸರ್? 25. ಒಂದು ಸೆಕೆಂಡ್, ಥರ್ಡ್ ಮೋಡ್, 3 ಮೋಡ್ ಬರುತ್ತೆ ಸರ್. ಅದಲ್ದರೆ ಅದ್ರ ಜೊತೆಗೆ ರಿವರ್ಸ್ ಆಪ್ಷನ್ ಕೂಡ ಇದೆ. ಇದು ರಿವರ್ಸ್ ಮಾಡಿದ್ರೆ ಹೌದು. ಹಾಕಿ ನೋಡೋಣ ರಿವರ್ಸ್ ಹೋಗುತ್ತಂತ. ಹಾಕಿ ಸರ್ ಇವಾಗ ಆನ್ ಮಾಡಿ. ಓಹೋ, ಸೊ ಉಲ್ಟಾ ಕೂಡ ಹೋಗುತ್ತೆ? ಉಲ್ಟಾ ಕೂಡ ಹೋಗುತ್ತೆ. ಓಕೆ ಓಕೆ. ಅದಾದ ನಂತರ ಇಲ್ಲಿ ಮುಂದೆ ಹೆಡ್ಲೈಟ್ಸ್ ನೋಡ್ಬೋದು ನೀವು. ಹೆಡ್ಲೈಟ್ ತೋರಿಸಿ ಸರ್. ಇದಕ್ಕೆ LED ಹೆಡ್ಲೈಟ್ಸ್ ಅಲ್ಲ ಸರ್ ಇದು? LED ಹೆಡ್ಲೈಟ್ಸು, ಕೆಳಗಡೆ DRL ಎಲ್ಲ ಬರುತ್ತೆ. ಚೆನ್ನಾಗಿದೆ. ಸೊ ಇದು ನಿಮಗೆ ಇಂಡಿಕೇಟರ್ಸ್. ಡಿಸ್ಕ್ ಬ್ರೇಕು ಕೊಟ್ಟಿದ್ದಾರೆ ಸರ್? ಡಿಸ್ಕ್ ಬ್ರೇಕು ಇದೆ ಸರ್. ಓಕೆ. ಟ್ಯೂಬ್ಲೆಸ್ ಟೈರ್ ಸರ್ ಇದು? ಟ್ಯೂಬ್ಲೆಸ್ ಟೈರ್, 12 ಇಂಚ್ ಟೈರ್. ಫ್ರಂಟ್ ಬಂದು, ಬ್ಯಾಕ್ ಬಂದು 10 ಇಂಚ್. ಓಕೆ ಓಕೆ ಓಕೆ. ಸೊ ಡ್ಯುಯಲ್ ಸಸ್ಪೆನ್ಷನ್ ಹಿಂದಗಡೆ, ಮುಂದಗಡೆ ಬಂದು ಇಲ್ಲಿ ಡ್ಯುಯಲ್ ಸಸ್ಪೆನ್ಷನ್. ಡ್ಯುಯಲ್ ಸಸ್ಪೆನ್ಷನ್. ಓಕೆ ಓಕೆ. ಸೊ ಇಷ್ಟೆಲ್ಲ ಆಪ್ಷನ್ಸ್ ಕೊಟ್ಟು ನಿಮಗೆ 39,000 ರೂಪಾಯಿಗೆ ವಿತ್ ರನ್ನಿಂಗ್ ಕೆಪಾಸಿಟಿ ಕೊಟ್ಟಿದ್ದಾರೆ ಅಂತಂದ್ರೆ ಸೊ ಆಶ್ಚರ್ಯನೇ ಬಿಡಿ ಸರ್ ಇದು. ಸೊ ಇದರೊಳಗಡೆ ಇಷ್ಟು ಬೂಟ್ ಸ್ಪೇಸ್ ಕೂಡ ಸಿಗುತ್ತೆ. ಫುಲ್ ಪೇಸ್ ಹೆಲ್ಮೆಟ್ ಇಟ್ಕೋಬಹುದಲ್ವಾ ಸರ್? ಇದು ಒಂದು ಚಿಕ್ಕ ಹೆಲ್ಮೆಟ್ ಇಡಬಹುದು. ಓಕೆ. ಇದು ಬಂದು ನಿಮಗೆ MCB ಇದೆ. ಸೊ ಇದರಲ್ಲಿ ಆನ್ ಮಾಡ್ಕೊಂಡು ಆಫ್ ಮಾಡ್ಕೊಂಡು ವೆಕೇಶನ್ ಮೋಡಲ್ಲಿ. ಸೊ ಆ ಥರ ಮನೆಯಿಂದ ಹೊರಗಡೆ ಹೋಗಬೇಕು. ಚಾರ್ಜರ್ ಕೂಡ ಅದ್ರ ಜೊತೆಲೇ ಬಂದ್ಬಿಡುತ್ತೆ. ಹೌದು, ಚಾರ್ಜರ್ ಕೂಡ ಸಪ್ರೇಟ್ ಆಗಿ ಅದು ಪರ್ಚೇಸ್ ಮಾಡಿ ಇದು ಪರ್ಚೇಸ್ ಮಾಡಿ ಏನೂ ಇಲ್ಲ, ನಥಿಂಗ್ ಅಲ್ವಾ ಸರ್? ಎಲ್ಲ ಇನ್ಕ್ಲೂಡೆಡ್ ಸರ್, ಚಾರ್ಜರ್ ಕೂಡ ಸಮೇತ. ನೋಡಿ ವೀಕ್ಷಕರೇ, ಅಂಡ್ ಇಲ್ಲೂ ಅಷ್ಟೇ ನೀವು ಮೊಬೈಲ್ ಇಟ್ಕೋಬಹುದು. ಇಲ್ಲಿ ಇನ್ನೊಂದು ಸ್ಪೇಸ್ ಕೊಟ್ಟಿದ್ದಾರೆ. ಥಂಡರ್ಗೆ ಈ ಥರ ಇಲ್ಲ, ಇಲ್ಲಿ ಇನ್ನೊಂದು ಪಾಕೆಟ್ ಕೊಟ್ಟಿದ್ದಾರೆ. ನೀವೇ ನೋಡ್ತಾ ಇರ್ಬೋದು, ವೈಟು, ಗ್ರೀನು, ರೆಡ್ಡು, ಬ್ಲ್ಯಾಕ್, 5 ಕಲರ್ಗಳು ಅವೈಲೇಬಲ್ ಇದೆ. ಇದ್ರ MRP ಎಷ್ಟಾಗುತ್ತೆ ಸರ್ ಇದ್ರದ್ದು? ಸರ್ ಇದು MRP ಬಂದು ಇದು ಸ್ಟಾರ್ಟಿಂಗ್ ಪ್ರೈಸ್ ಬಂದು 40,000 ಇದೆ. ಸೊ 40,000ಗೆ ನಿಮಗೆ 40ರಿಂದ 50 ಮೈಲೇಜ್ ಬರುತ್ತೆ. ಓಕೆ. ಅದನ್ನೇ ಇವಾಗ ಯುಗಾದಿ ಮತ್ತು ರಂಜಾನ್ ಪ್ರಯುಕ್ತ ಈ ಆಫರ್ ಆಗಿ ನಾವು ನಿಮಗೆ 1,000 ರೂಪಾಯಿ ಡಿಸ್ಕೌಂಟ್ ಮಾಡ್ತಾ ಇದ್ದೀವಿ. ಓಕೆ. ಸೊ 39,000ಗೆ ನಿಮಗೆ ಇದು ಗಾಡಿ ಸಿಗ್ತಾ ಇದೆ. 39,000 ರೂಪಾಯಿಗೆ. ಇದರದ ನೆಕ್ಸ್ಟ್ ವೇರಿಯಂಟ್ ಬಂದು 43,000 ರೂಪಾಯಿ ಇದೆ. ಆ 43,000 ರೂಪಾಯಿದು ನಿಮಗೆ 42,000 ರೂಪಾಯಿ ಸಿಗ್ತಾ ಇದೆ. ಅದು ನಿಮಗೆ 50ರಿಂದ 60 ಮೈಲೇಜ್ ಬರುತ್ತೆ ಸರ್. ಇದಕ್ಕೆ ರಿಜಿಸ್ಟ್ರೇಷನ್ ಏನಾದರೂ ಬೇಕಾ?
ಸರ್ ಇದಕ್ಕೆ ರಿಜಿಸ್ಟ್ರೇಷನ್ ಇರೋದಿಲ್ಲ. ಸೊ ಹಾಗಾಗಿ ನಿಮ್ಗೆ ಅವಾಗಲೇ ಹೇಳಿದಾಗೆ ಇದು ಚಿಕ್ಕ ಮಕ್ಕಳಿಂದ ಅಂದರೆ ಒಂದು ಸರ್ಟನ್ ಏಜ್ 13 ಅಬೋವ್ ಅಂಥವ್ರೆಲ್ಲ ಓಡಿಸ್ಬೋದು, ಕಾಲಿಟೆಕ್ಸ್ ಅಂಥವ್ರಿಗೆ. ಆಮೇಲೆ ವಯಸ್ಸಾದವ್ರಿಗೆ ಅವ್ರಿಗೆ ಡಿ ಎಲ್ ರಿನ್ಯೂ ಆಗಲ್ಲ ವಯಸ್ಸಾದವ್ರಿಗೆ. ಸೊ ಹಾಗಾಗಿ ಅವ್ರಿಗೆ ಡಿ ಎಲ್ ಇಲ್ದಲೇ ಓಡಿಸೋಕ್ಕಾಗೋದಿಲ್ಲ. ಅಂಥವ್ರಿಗೆಲ್ಲ ಇದು ಬೆಸ್ಟ್ ಸೂಟಬಲ್ ಗಾಡಿ ಸರ್. ಈ ಮಾಡೆಲ್ ಬಗ್ಗೆ ಬಂದು ಇದು ಥಂಡರ್ ಇದು. ಸೊ ಇದು ಹೊಸ ಗಾಡಿ. ಅಂದ್ರೆ ನಿಮ್ಗೆ ಇವಾಗ ನೋಡಿರ್ಬೋದು, ವೇಣು ಮೋಟರ್ಸ್ ಅವ್ರದ್ದು ವಿಡಿಯೋಸ್ ಎಲ್ಲ ನೋಡಿರ್ಬೋದು. 110 ಮೈಲೇಜ್ ಅಂತ ಹೇಳ್ಬಿಟ್ಟಂತ ಇವಾಗ ಇದು ಮಾಡಿದ್ದಾರೆ. 110 ಮೈಲೇಜ್. ಸೊ ಹಾಗಾಗಿ ಈ ಗಾಡಿ ಬಂದು ಹೊಸ ಕಲರು. ಆಕ್ಚುಲಿ ಇದು ಹೇಳಬೇಕು ಅಂತ ಅಂದ್ರೆ ಜೊತೆಗೆ ಮಾಡೆಲ್ ಒಂದೇನೆ, ಬಟ್ ಆದ್ರೆ ಅವರು ಪರ್ಫಾರ್ಮೆನ್ಸ್ ಮಾತ್ರ ಇನ್ಕ್ರೀಸ್ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. 110 ಮಾಡಿದ್ದಾರೆ, ಮೈಲೇಜ್ ಅಪ್ಡೇಟ್ ಮಾಡಿದ್ದಾರೆ. ಹೌದು. ಬಟ್ ಇದು ಕಲರ್ ತುಂಬಾ ಚೆನ್ನಾಗಿದೆ ಸರ್ ಇದು. ಹೌದು ಸರ್. ಸೊ ವೀಕ್ಷಕರೇ ನೋಡಿ, ಇಲ್ಲಿ ಒಂದು ಗ್ರೀನ್ ಕಲರ್ ಇದೆ. ಇದಿಷ್ಟೇನೆ ಅಲ್ಲ, ಈ ಕಡೆ ಬಂತಂದ್ರೆ ನೋಡಿ ಇಲ್ಲಿ ರೆಡ್ ಕಲರ್ ಇದೆ. ಸೊ ಇದು ರೆಡ್ ಕಲರ್ ಅಲ್ವಾ ಸರ್? ಇದು ರೆಡ್. ಇದು ಎರಡನೇ ಕಲರ್. ಮೂರನೇ ಇನ್ಯಾವ ಕಲರ್ ಇದೆ ಸರ್? ಬ್ಲೂ ಕಲರ್ ಇದೆ. ಇದು ಬ್ಲೂ ಕಲರ್. ಇದು ಸ್ವಲ್ಪ ಓಪನ್ ಮಾಡಿ ಇದನ್ನ. ನೋಡಿ ಕಲರ್ ತೋರಿಸಿ ಸಾಕ್ಬಿಡಿ ಸರ್. ಇಷ್ಟು ಕಲರ್ ತೋರಿಸ್ಬಿಟ್ರೆ ಸಾಕು. ಸೊ ಇದು ಬ್ಲೂ ಕಲರ್ ಇದೆ. ಆಮೇಲೆ ಬ್ಲ್ಯಾಕ್ ಸಿಗುತ್ತಾ ಸರ್ ಇದರಲ್ಲಿ? ಬ್ಲ್ಯಾಕ್ ಕಲರ್. ಸೊ ಇದು 5 ಕಲರ್ ಸಿಗುತ್ತೆ ನಮಗೆ. ಹೌದು. ಇದು ವೈಟ್ ಒಂದಿದೆ. ವೈಟ್ ಕೂಡ ಇಲ್ಲಿದೆಲ್ಲ ಸರ್, ಇದು ವೈಟ್. ವೈಟ್ ಇಲ್ಲ. ಸೊ ನೋಡಿ ವೀಕ್ಷಕರೇ, ಇನ್ನೂವರೆಗೂ ಮೈಲೇಜ್ ಕೊಡುತ್ತಾ ಸರ್ ಇದು? ಸರ್ ಇದೆಲ್ಲ 110 ಮೈಲೇಜು. ಧರ್ಮವರಮಲ್ಲಿ ವೇಣು ಮೋಟರ್ಸ್ ಅವ್ರದ ಪ್ರೈಸ್ ಬಂದು ಇದರದ್ದು 59,999 ಇದೆ, ಅಂದರೆ 60,000 ಇದೆ. ಓಕೆ. ಸೊ ಅವ್ರ ಪ್ರೈಸ್ಗಿಂತ ನಾವು ಬರೀ ಗಾಡಿ ಪ್ರೈಸ್ ಅಷ್ಟಿದೆ. ಇದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಬರುತ್ತೆ. ಸೊ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಸೇರಿಸಿದ್ರೆ 63,000 ಆಗುತ್ತೆ. ಓಕೆ ಆಯ್ತಾ? ಸೊ 63,000 ಅವ್ರ ಪ್ರೈಸ್ ಇದೆ, ವಿತ್ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಸೇರಿ. ಸೊ ನಮ್ಮ ಪ್ರೈಸ್ ಬಂದು ವಿತ್ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಸೇರಿ ಅವ್ರ ಪ್ರೈಸ್ಗೆನೆ ಮ್ಯಾಚ್ ಮಾಡ್ತಾ ಇದೀವಿ. ಯಾಕಂತಂದ್ರೆ ಧರ್ಮವರಮಿಂದ ನಿಮಗೆ ಇಲ್ಲಿಂದ ಟ್ರಾನ್ಸ್ಫರ್ ಮಾಡೋದಕ್ಕೆ ನಿಮ್ಗೆ ಏನಿಲ್ಲ ಅಂತ ಅಂದ್ರೂ 2,000 ರೂಪಾಯಿ ಖರ್ಚಾಗುತ್ತೆ. ಸೊ 65,000 ರೂಪಾಯಿ ಆಗುತ್ತೆ ನಿಮಗೆ ಕೈಗೆ ಬರೋಷ್ಟೊತ್ತಿಗೆ. ಅದ್ರ ಬದಲು ನಮ್ಮ ಕರ್ನಾಟಕದಲ್ಲಿ ನಾವೇನೆ ಇದನ್ನ 63,000 ರೂಪಾಯಿಗೆ ಧರ್ಮವರಂ ಪ್ರೈಸ್ ಅಲ್ಲೇ ಕೊಡ್ತಾ ಇದೀವಿ. ಸೊ ವಿತೌಟ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಏನು ಇರೋದಿಲ್ಲ. ಸ್ಪೀಡ್ ಬಂದು ನಿಮಗೆ ಅರೌಂಡ್ ಒಂದು 25 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇದು ಕೂಡ ನಾನ್ ರಿಜಿಸ್ಟರ್ಡ್ ಗಾಡಿ. ಹೌದು. ಸೊ ಆಮೇಲೆ ರೇಂಜ್ ಬಂದು ನಿಮಗೆ ಒಬ್ರು 60 kg ಇರೋಂಥವ್ರು ಇದನ್ನ ಫಸ್ಟ್ ಮಾಡೆಲ್ ಹೊಡಿಸಿದಾಗ ನಿಮ್ಗೆ ಏನಿಲ್ಲ ಅಂತಂದ್ರು ಅರೌಂಡ್ ನಿಮ್ಗೊಂದು 110 ಮೈಲೇಜ್ ವರೆಗೂ ಬರುತ್ತೆ. 110 ಮೈಲೇಜ್ ಬರುತ್ತೆ. ಸೊ ವೇಟ್ ಜಾಸ್ತಿ ಆದಂಗೆ, ಎಲ್ಲರೂ ಒಂದೇ ತರನೇ ವೇಟ್ ಇರಲ್ಲ. ವೇಟ್ ಜಾಸ್ತಿ ಆದಂಗೆ, ಸ್ಪೀಡ್ ಜಾಸ್ತಿ ಆದಂಗೆ ಒಂದು ಸ್ವಲ್ಪ ಮೈಲೇಜ್ ಡ್ರಾಪ್ ಆಗ್ಬೋದು. ಬಟ್ 100 to 90 to 110 ಅಂತೂ ಬಂದೇ ಬರುತ್ತೆ. ಇದ್ರಲ್ಲಿ ಒಂದೇ ಮಾಡೆಲ್ ಸರ್, ಅಂದ್ರೆ ಲೈಕ್ ಒಂದೇ ರೇಂಜ್ ಮಾಡೆಲ್ ಅಥವಾ ಕಮ್ಮಿ ರೇಂಜ್ ಏನಾದ್ರು? ಇದ್ರದ್ದು ಇನ್ನೊಂದು ರೇಂಜ್ ಮೊದಲು ಬರ್ತಿತ್ತು 80 to 90 ಅಂತ ಹೇಳ್ಬಿಟ್ಟಂತ. ಅದಕ್ಕೆ ಇವಾಗ ಒಳ್ಳೆ ಆಫರ್ ನಡೀತಾ ಇದೆ. ಯಾರೂ ಕೊಡದಲ್ಲೇ ಇರೋಂಥದ್ದು, ಧರ್ಮಾವರಮಲ್ಲೂ ಕೊಡದಲ್ಲೇ ಇರೋಂಥದ್ದು ಆಫರ್ನ ಕೊಡ್ತಾ ಇದೀವಿ ಯುಗಾದಿ ಮತ್ತೆ ರಂಜಾನ್ಗೆ. ನಮ್ ಜನ ಚೆನ್ನಾಗಿ ಎಂಜಾಯ್ ಮಾಡಿ ಅಲ್ವಾ ಸರ್? ಹೇಳಿ. ಸೊ ಆ ಪ್ರೈಸ್ ಬಂದು 63,000 ರೂಪಾಯಿ ಇತ್ತು ಗಾಡಿ ಅದು, ವಿತ್ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಸೇರಿ. ಸೇಮ್ ಥಂಡರ್ ಗಾಡಿನೇ, ಆದ್ರೆ 80 to 90 ಮೈಲೇಜ್ ಅದು. ಅದು ಬಂದು ಇವಾಗ 58,999 ಅಂದ್ರೆ 59,000 ರೂಪಾಯಿಗೆ ಸಿಗ್ತಾ ಇದೆ. ಇದ್ರಲ್ಲೂ 4,000 ಡಿಸ್ಕೌಂಟ್ ಕೊಡ್ತೀವಿ. 4,000 ಡಿಸ್ಕೌಂಟ್ ಆಗ್ತಾ ಇದೆ. ಸೊ ಅದು ಕೂಡ ನಿಮಗೆ ಏಪ್ರಿಲ್ 5ನೇ ತಾರೀಕುವರೆಗೂ ಮಾತ್ರ ಇದು ಆಫರ್ ವ್ಯಾಲಿಡ್. ಅದು ನಿಮ್ಮ ಹತ್ರ ಅವೈಲೇಬಲ್ ಇದೆಯಾ? ಅವೈಲೇಬಲ್ ಇದೆ. ಬನ್ನಿ ತೋರಿಸ್ತೀನಿ, ಅದ್ರ ಕಲರ್ಸ್ಗಳು ತೋರಿಸ್ತೀನಿ. ನೋಡಿ ಅಲ್ಲಿ ಕಾಣಿಸ್ತಿದೆ ಅಲ್ಲ ಕೊನೆಯಲ್ಲಿ ಬ್ಲೂ, ತೋರಿಸ್ಕೊಂಡ್ ಬಂದ್ಬಿಡ್ತೀನಿ. ಇದು ಮುಂಚೆ ಇತ್ತಲ್ಲ ಸರ್ ಬ್ಲೂ? ಬ್ಲೂ, ರೆಡ್ ಈ ತರ ಬರ್ತವೆ. ಗ್ರೀನ್ ಎಲ್ಲ ಇದೆ. ಸೊ ಇದರಲ್ಲೂ ಆಪ್ಷನ್ಸ್ ಇದೆ. ನಾವು ಧರ್ಮವರಮಂಗೆ ಹೋಗಿ ಇದೆಲ್ಲ ಶೂಟ್ ಮಾಡಿದ್ದು ತೋರಿಸಿದ್ನಲ್ಲ. ಸೊ ಹಾಗಾಗಿ ಸೊ ಈ ತರ ಬೆನಿಫಿಟ್ಸ್ ಇದಾವೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ. ಸರ್ ಇದು ಸೊ ಬೆಸ್ಟ್ ಪ್ರೈಸ್ ಅಂತ ಹೇಳ್ತೀರಾ? ಬೆಸ್ಟ್ ಪ್ರೈಸ್ ಸರ್ ಇದು. ಇದು ನಿಮ್ಮ ಸರ್ವಿಸ್ ಏರಿಯಾನಾ ಸರ್? ಇದು ನಮ್ಮ ಸರ್ವಿಸ್ ಏರಿಯಾ ಸರ್. ಅವಾಗಲೇ ನಿಮ್ಗೆ ಹೇಳ್ದಂಗೆ ಸೊ ನಿಮಗೆ ಪ್ರತಿಯೊಂದು ಪಾರ್ಟ್ಸ್, ಬಾಡಿ ಪಾರ್ಟ್ಸ್ ಆಗಿರ್ಬೋದು, ಆಕ್ಸೆಸರೀಸ್ ಆಗಿರ್ಬೋದು, ಬ್ಯಾಟ್ರೀಸ್ ಆಗಿರ್ಬೋದು. ಮತ್ತೆ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ, ಬ್ಯಾಟ್ರೀಸ್ಗಳು ಇವಾಗ ಸರ್ವಿಸ್ ಬರೋದಿಲ್ಲ ಅಂತ ಹೇಳ್ಬಿಟ್ಟಂತಾರಲ್ಲ, ಇಲ್ಲಿ ನಾವು ಬ್ಯಾಟ್ರಿಗಳನ್ನೂ ಕೂಡ ಬ್ಯಾಲೆನ್ಸಿಂಗ್ ಮಾಡ್ತೀವಿ. ಆಮೇಲೆ ಅದನ್ನ ಬೂಸ್ಟ್ ಮಾಡ್ತೀವಿ. ಈ SMPS ಬ್ಯಾಟ್ರಿ ಚಾರ್ಜರ್ ಬೂಸ್ಟ್ ಮಾಡ್ತೀವಿ. ಅದು ಸೊ ಅವಾಗ ಏನಾದ್ರು ಮೈಲೇಜ್ ಏನಾದ್ರು ಡ್ರಾಪ್ ಆಗಿದ್ರು ಅಂದ್ರೆ ಮತ್ತೆ ಅದು ಬೂಸ್ಟ್ ಅಪ್ ಆಗಿ ಮತ್ತೆ ಅದೇ ನಾರ್ಮಲ್ ಮೈಲೇಜೇ ಬರುತ್ತೆ. 40H ಬ್ಯಾಟ್ರಿಗಳು ಇವಾಗ 40H ಬ್ಯಾಟ್ರಿಗಳು ಇವಾಗ ಬಂದಿದ್ದಾವೆ ಅಂತ ಬಿಟ್ಟು ಹೇಳ್ತಾ ಇದ್ವಿ. ನೀವು ನೋಡ್ಬೋದು, ಇದನ್ನೇ 40H ಬ್ಯಾಟ್ರಿ. ಇದು ಗ್ರಾಫೈನ್ ಬ್ಯಾಟ್ರಿ ಅಲ್ಲ? ಗ್ರಾಫೈನ್ ಜೆಲ್ ಬ್ಯಾಟ್ರಿ ಸರ್. ಅಲ್ಲೇ ಬರೆದ್ಬಿಟ್ಟಿದೆ ಗ್ರಾಫೈನ್ ಟೆಕ್
40 ಆ್ಯಮ್ಸ್. ಇವುಗಳದ್ದು ಲೈಫ್ ಎಷ್ಟಿರುತ್ತೆ ಸರ್ ಗ್ರಾಫೆಂಜಲ್ದು? ಸರ್ ಇದು ಸೈಕಲ್ಸ್ ಬಂದು ನಿಮ್ಗೆ ಅರೌಂಡ್ ಒಂದು 1000 ಸೈಕಲ್ಸ್ ಅಂತೂ ಬರುತ್ತೆ. 1000 ಸೈಕಲ್ಸ್ ಬರುತ್ತೆ. 1000 ಸೈಕಲ್ಸ್ ಬರುತ್ತೆ. ಸೊ ನೀವು ಯೂಸ್ ಮಾಡ್ದಂಗೆ 3-4 ವರ್ಷ ಅಂತೂ ಏನು ತೊಂದರೆ ಇಲ್ಲ ಅಂತೀರಾ? 3 ವರ್ಷ ಅಂತ 2 ರಿಂದ 3 ವರ್ಷ ಅಂತೂ ಏನು ತೊಂದರೆ. ನಮ್ಮ ತುಮಕೂರು ಶೋರೂಮಲ್ಲಿ ಪ್ರಕಾಶ್ ಅಂತ ಹೇಳ್ಬಿಟ್ಟಂತ ಇವರು ಟೆಕ್ನಿಷಿಯನ್, ಮೇನ್ ಟೆಕ್ನಿಷಿಯನ್ನು. ಆಮೇಲೆ ಲತೇಶ್ ಅಂತ ಹೇಳ್ಬಿಟ್ಟಂತ ಇವರು ಅರಸೀಕೆರೆಯಲ್ಲಿ ಇರ್ತಾರೆ. ಇವರು ಕಂಪ್ಲೀಟ್ ಅರಸೀಕೆರೆ ಶೋರೂಮ್ನ ಸೇಲ್ಸು ಮತ್ತು ಸರ್ವಿಸು ಕಂಪ್ಲೀಟ್ ಮ್ಯಾನೇಜ್ಮೆಂಟು ಇವ್ರ ಹತ್ರನೇ ಇರುತ್ತೆ. ಲತೇಶ್ ಅಂತ. ಸೊ ಅಲ್ಲಿ ಮಲ್ಲಿಕಾರ್ಜುನ್ ಅಂತ ಹೇಳ್ಬಿಟ್ಟಂತ ಟೆಕ್ನಿಷಿಯನ್ ಇದ್ದಾನೆ. ಅವರು ಎಲ್ಲ ಗಾಡಿಗಳದ್ದು ಸರ್ವಿಸ್ ಬಗ್ಗೆ ಎಲ್ಲ ನೋಡ್ಕೊತಾರೆ. ಇವರು ನಿಮ್ಮ ಸ್ಟಾಫ್. ಇವ್ರು ನಮ್ಮ ತಾಯಿಯವರು. ಇವರು ಬ್ಯಾಂಗ್ಳೂರಲ್ಲಿ ಇರ್ತಾರೆ. ಅವರು ಕಂಪ್ಲೀಟ್ ಸೇಲ್ಸು ಮತ್ತು ಸರ್ವಿಸ್ ಬಗ್ಗೆ ಎಲ್ಲ ನೋಡ್ಕೊತಾರೆ. ಹೌದು. ಅಲ್ಲಿ ಶಿವಕುಮಾರ್ ಅಂತ ಹೇಳ್ಬಿಟ್ಟಂತ ಅವ್ರದ್ದು ನಂಬರ್ ಹಾಕಿರ್ತೀನಿ ಕೆಳಗಡೆ. ಅವರು ಟೆಕ್ನಿಷಿಯನ್ಗೆ ಡೈರೆಕ್ಟ್ ಕಾಲ್ ಮಾಡ್ಬೋದು. ಸೊ ನಮ್ಮ ವಿಸ್ಮಯ ವಿ ಶೋರೂಮಲ್ಲಿ ಏನು ಅಂತಂದರೆ 3 ಶೋರೂಮಲ್ಲೂ ಪ್ರತ್ಯೇಕವಾದಂಥ ಸೇಲ್ಸ್ಗೆ ಸಪ್ರೇಟ್ ನಂಬರು, ಆಮೇಲೆ ಸರ್ವಿಸ್ಗೆ ಸಪ್ರೇಟ್ ನಂಬರ್ ಅಂತ ಇದೆ. ಸೊ ಸೇಲ್ಸಿಗೆ ಬೇಕಾದರೂ ಸೇಲ್ಸಿಗೆ ಡೈರೆಕ್ಟಾಗಿ ಕಾಲ್ ಮಾಡ್ಬೋದು, ಸರ್ವಿಸಿಗೆ ಬೇಕಾದರೂ ಡೈರೆಕ್ಟಾಗಿ ಸರ್ವಿಸಿಗೆ ಕಾಲ್ ಮಾಡ್ಕೊಂಡು ಅದು ಸರ್ವಿಸ್ ತೊಗೊಬೋದು. ಇದಲ್ದಲೇ ಸರ್ ಇವರು ಲತೇಶ್ ಆಗಿರ್ಬೋದು ಅಥವಾ ನಮ್ಮ ಟೆಕ್ನಿಷಿಯನ್ಸ್ಗಳು ಪ್ರಕಾಶ್ ಆಗಿರ್ಬೋದು ಎಲ್ಲರೂ ಅಷ್ಟೇ, ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ್ ಅಂತಿದ್ದಾರೆ. ಇವರೆಲ್ಲರೂ ಬೇರೆ ಊರುಗಳಲ್ಲಿ ಗಾಡಿ ಕೊಡ್ತಾಯಿದ್ದೀವಿ ಅಂತ ಹೇಳಿದ್ವಿ. ಬಟ್ ಆದರೆ ಅವ್ರಿಗೇನಾದರೂ ಅಲ್ಲಿ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಇವರು ಅಷ್ಟು ಜನನು ಯಾರಾದರೂ ಒಬ್ಬರು ಅಲ್ಲಿ ಹೋಗಿ ಅಟೆಂಡ್ ಮಾಡಿ ಬರ್ತಾರೆ. ಸೊ ಕಸ್ಟಮರ್ಸ್ಗೆ ಹೌದು ಡೋರ್ ಸ್ಟೆಪ್ಗೆ ಹೋಗಿ, ಯಾಕಂತಂದರೆ ಕೆಲವೊಂದು ಗಾಡಿಗಳು ಮೂವೇ ಆಗೋದಿಲ್ಲ, ಅವ್ರು ಬರೋದಕ್ಕೂ ಆಗೋದಿಲ್ಲ. ಅಂಥ ಪರಿಸ್ಥಿತಿ, ಅಂಥ ಟೈಮಲ್ಲಿ ಇವ್ರುಗಳು ಮನೆಗೆ ಹೋಗಿ ಸರ್ವಿಸ್ ಕೊಟ್ಟು ಬರ್ತಾರೆ ಸರ್. ಹೌದು. ಡೋರ್ ಸ್ಟೆಪ್ ಸರ್ವಿಸ್ ಇದೆ. ಯಾವ ಕಸ್ಟಮರ್ಸ್ನ ಯಾರನ್ನೂ ಬಿಟ್ಕೊಡ್ತಿಲ್ಲ ಸರ್ ನಾವು. ಯಾವುದೇ ರೀತಿಯಾದ ಕಸ್ಟಮರ್ಸ್ಗೆ ಏನೇ ಪ್ರಾಬ್ಲಮ್ ಇದ್ರು. ಹೌದು, ಕರೆಕ್ಟ್ ಸರ್. ಆ ಥರ ಯಾರಾದರೂ ಬೈ ಮಾಡಬೇಕು ಅಂತಂದರೆ ಎಲ್ಲೆಲ್ಲಿ ಬೈ ಮಾಡ್ಬೋದು? ನಿಮ್ಮ ಶೋರೂಮ್ ಎಲ್ಲಿದೆ? ಓಕೆ ಸರ್, ಎಲ್ಲರಿಗೂ ತಿಳಿದಿರೋ ಹಾಗೆ ವಿಸ್ಮಯ ಇವಿ ಶೋರೂಮ್ ಬಂದು 3 ಕಡೆ ಬ್ರಾಂಚಸ್ ಇದೆ ಕರ್ನಾಟಕದಲ್ಲಿ. ಒಂದು ಬ್ಯಾಂಗ್ಳೂರು, ಒಂದು ತುಮಕೂರು ಮತ್ತು ಇನ್ನು ಅರಸೀಕೆರೆ. ಬ್ಯಾಂಗ್ಳೂರು, ತುಮಕೂರು, ಅರಸೀಕೆರೆ. ಬ್ಯಾಂಗ್ಳೂರಲ್ಲಿ ನಮ್ಮ ತಾಯಿಯವರು ಇರ್ತಾರೆ, ಸರೋಜಾ ಅಂತ ಹೇಳ್ಬಿಟ್ಟಂತ. ಅವ್ರ ನಂಬರು ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ನೀವು ಅವ್ರ ಹತ್ರನೂ ಮಾತಾಡ್ಬೋದು. ಬೆಂಗಳೂರಲ್ಲಿ ಎಲ್ಲಿ? ಅದು ಬೆಂಗಳೂರಲ್ಲಿ ಅಮೃತಹಳ್ಳಿ, ಯಲಹಂಕ ಹತ್ರ, ಜಕ್ಕೂರ್ ಲೇಔಟ್. ಅವರು ಇರ್ತಾರೆ, ಮೇಡಮ್ ಇರ್ತಾರೆ. ಓಕೆ. ಇನ್ನು ತುಮಕೂರಲ್ಲಿ ನಾನು ಇರ್ತೇನೆ. ಇನ್ನು ಅರಸೀಕೆರೆಯಲ್ಲಿ ತುಮಕೂರ್ದು ಅಡ್ರೆಸ್ ಹೇಳ್ಬಿಡಿ ಸರ್. ಇಲ್ಲಿ ಸೊ ತುಮಕೂರ್ದು ಬಂದು ಶಿರಾಗೇಟಿಂದ ಮಾರ್ಕೆಟ್ಗೆ ಹೋಗೋ ರೋಡು, ಮಧುಗಿರಿ ಮೇನ್ ರೋಡಲ್ಲಿ ಆಪೋಸಿಟ್ ಟ್ರೂ ವ್ಯಾಲ್ಯೂ ಸಿಗುತ್ತೆ ಸರ್. ಟ್ರೂ ವ್ಯಾಲ್ಯೂ ಎದುರುಗಡೆ. ಓಕೆ. ನೆಕ್ಸ್ಟ್ ಇನ್ನು ಅರಸೀಕೆರೆ ಬಂದು ನನ್ನ ಫ್ರೆಂಡ್ ಇರ್ತಾನೆ, ಲತೇಶ್ ಅಂತ ಹೇಳ್ಬಿಟ್ಟಂತ. ಅವ್ರದ್ದು ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದು ಬಂದು ನಿಮಗೆ ರೈಲ್ವೆ ಸ್ಟೇಷನ್ ಕಾಂಪೌಂಡ್ ಒಳಗಡೆನೆ, ಅರಸೀಕೆರೆ ರೈಲ್ವೆ ಸ್ಟೇಷನ್ ಕಾಂಪೌಂಡ್ ಒಳಗಡೆನೆ ಮೈಲಾರ್ ಕಂಫರ್ಟ್ಸ್ ಅಂತ ಇದೆ. ಅದ್ರ ಕಾಂಪ್ಲೆಕ್ಸ್ ಅದು. ಆ ಕಾಂಪ್ಲೆಕ್ಸ್ ಒಳಗಡೆ ಇರುತ್ತೆ. ಟೈಮಿಂಗ್ಸ್ ಏನಿರುತ್ತೆ ಸರ್ ನಿಮ್ಮ ಶೋರೂಮ್? ಸರ್ ಟೈಮಿಂಗ್ಸ್ ನಮ್ದು 10 to 7 ವರೆಗೂ ಇರುತ್ತೆ ಸರ್. 3 ಶೋರೂಮಲ್ಲೂ 10 to 7 ಇರುತ್ತೆ. ಓಕೆ. ಸೊ ವೀಕ್ಷಕರೇ, ನಿಮಗೂ ಕೂಡ ಬೆಸ್ಟ್ ಗಾಡಿ ಬೇಕು, ಬೆಸ್ಟ್ ಪ್ರೈಸಲ್ಲಿ ಇರಬೇಕು, ಅಫೋರ್ಡೆಬಲ್ ಆಗಿರ್ಬೇಕಂದ್ರೆ ನೀವು ವಿಸ್ಮಯ ಇವಿಗೆ ಬರ್ಬೋದು. ವೇಡು ಮೋಟರ್ಸ್ ಅವರ 2 ಮಾಡೆಲ್ ಇದೆ, ಅಪೇರ್ ಪ್ಲಸ್ ಥಂಡರ್. 2 ಮಾಡೆಲ್ಗಳನ್ನು ಯುಗಾದಿ ಆಫರ್ನೊಂದಿಗೆ ಬೈ ಮಾಡ್ಬೋದು. ಏಪ್ರಿಲ್ 5ನೇ ತಾರೀಕು ಫೈನಲ್ ಅಂತ ಹೇಳ್ತೀನಿ. ಆಮೇಲೆ ಬೆಲೆಗಳೆಲ್ಲ ಜಾಸ್ತಿ ಆಗಿಬಿಡುತ್ತೆ ವೀಕ್ಷಕರೇ. ಸರ್, ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನು ಬೆಸ್ಟ್ ಪ್ರೈಸಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು.